ನಮಸ್ಕಾರ. ಎಲ್ರಿಗೂ ರಿಲ್ಯಾಕ್ಸೇಷನ್ ಅನ್ನೋದು ತುಂಬ ಮುಖ್ಯ. ಸೊ ಈ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಹೇಗೆ ನಮ್ಮಲ್ಲಿರೋ ನೆಗೆಟಿವ್ ಥಾಟ್ಸ್‌ನ ತೆಗ್ದುಹಾಕಿ ರಿಲ್ಯಾಕ್ಸ್ ಮಾಡೋದು, ಅದನ್ನ ಬ್ರೀದಿಂಗ್ ಟೆಕ್ನಿಕಲಿ ಅಂತ ನಾನು ನಿಮ್ಗೆ ಇವತ್ತು ಹೇಳ್ಕೊಡ್ಲಿಕ್ಕೆ ಬಂದಿದ್ದೇನೆ. ಇಲ್ಲಿ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ಇದಕ್ಕೆ ರಿಲ್ಯಾಕ್ಸೇಷನ್ ಬ್ರೀದಿಂಗ್ ಪ್ರಾಕ್ಟೀಸ್ ಅಂತ ಹೇಳ್ತಾರೆ. ಬ್ರೀದ್ ಇನ್ ಮಾಡಬೇಕು, ನಮ್ಮ ನೋಸ್ಟ್ರಲ್ಸ್ ಥ್ರೂ ಬ್ರೀದ್ ಇನ್ ಮಾಡಬೇಕು. ಬ್ರೀದ್ ಔಟ್ ಮಾಡುವಾಗ ನಾವು ಕ್ಯಾಂಡಲ್‌ನ ಹೇಗೆ ಬ್ಲೋ ಮಾಡ್ತೇವೋ ಆ ರೀತಿ ಬ್ರೀದ್ ಔಟ್ ಮಾಡಬೇಕು. ಲೆಟ್ಸ್ ಬಿಗಿನ್. ಬ್ರೀದ್ ಇನ್, breathe out. Breathe in. ಈ ತರ ಮಾಡಬೇಕು. ಇಲ್ಲಿ ಮೇಜರ್ ಆಗಿ ಏನು ಒಂದು ಟೆಕ್ನಿಕ್ ಏನು ಅಂತ ಹೇಳಿದ್ರೆ, ಬ್ರೀದ್ ಇನ್ ಮಾಡುವಾಗ ನನ್ನಲ್ಲಿ ಎಲ್ಲ ರೀತಿಯ ಪಾಸಿಟಿವಿಟಿ ಇದೆ, ನನ್ನಲ್ಲಿ ಪಾಸಿಟಿವ್ ಥಾಟ್ಸ್ ಇದೆ ಅಂತ ಹೇಳಿ ಕಂಪ್ಲೀಟ್ ಪಾಸಿಟಿವಿಟಿ ಅಂತ ಬ್ರೀದ್ ಇನ್ ಮಾಡಬೇಕು. ಬ್ರೀದ್ ಔಟ್ ಮಾಡುವಾಗ ನನ್ನಲ್ಲಿರುವ ಎಲ್ಲ ನಕಾರಾತ್ಮಕ ಆಲೋಚನೆಗಳು, ಫಿಯರ್, ಆಂಗ್ಸೈಟಿ, ಸ್ಟ್ರೆಸ್, ಆಂಗರ್ ಇಶ್ಯೂಸ್ ಏನೇ ಇರಲಿ ಎಲ್ಲವನ್ನ ನಾನು ಹೊರಗೆ ಹಾಕ್ತಿದ್ದೀನಿ ಅಂತ ಹೇಳಿ ನೀವು ಕಂಪ್ಲೀಟ್ ಆಗಿ ಬ್ಲೋ ಔಟ್ ಮಾಡ್ತಾ ಬ್ರೀದ್ ಔಟ್ ಮಾಡಬೇಕು. ಸೊ ಆವಾಗ ನಿಮ್ಮಲ್ಲಿ ಕಂಪ್ಲೀಟ್ ಆದ ರಿಲ್ಯಾಕ್ಸೇಷನ್ ಸಿಗುತ್ತೆ. ಇದನ್ನ ಎವ್ರಿ ಡೇ 10 to 15 ಟೈಮ್ಸ್ ಈ ಬ್ರೀದ್ ಇನ್ ಪ್ರಾಕ್ಟೀಸ್ನ ನೀವು ಎವ್ರಿ ಡೇ ಮಾಡ್ತಾ ಬಂದ್ರೆ ನಿಮ್ಮಲ್ಲಿ ಸಂಪೂರ್ಣವಾದ ರಿಲ್ಯಾಕ್ಸೇಷನ್ ನಿಮ್ಮ ಬಾಡಿ ಮತ್ತೆ ನಿಮ್ಮ ಮೈಂಡ್ಗೆ ಸಿಗ್ತಾ ಹೋಗುತ್ತೆ. ಸೊ ಎವ್ರಿ ಡೇ 10 to 15 ಟೈಮ್ಸ್ ಪ್ರಾಕ್ಟೀಸ್ ಮಾಡಿ. ಥ್ಯಾಂಕ್ ಯು.